ಇದು ನಲಿಕಲಿ ರೂಮ್. ಸೋ ನೈಸ್. ಕಣ್ಣು ಹೊಡಿತಿದೆ ನನಗೆ ಬಂದ ತಕ್ಷಣ. ಗೆದ್ಲು ಹಿಡ್ದಿದೆ. ಹಾಂ, ಯಾವ್ದಾವ್ದು ರೂಮು ಏನೇನು ಮಾಡ್ತೀರಾ ಅಲ್ಲಿ ಅಂತೆಲ್ಲ ತೋರಿಸ್ತೀರಾ? ಬನ್ನಿ, ನೀವೇ ಹೇಳ್ಬೇಕು, ನಾನು ಹೇಳಲ್ಲ ಆಯ್ತಾ? ಇಲ್ಲಿ ನಲಿಕಲಿ ಬೋರ್ಡ್ ಇತ್ತಲ್ಲ, ಎಲ್ಲೋ ಇತ್ತು ನಲಿಕಲಿ ಅಂತ ಬರ್ಸಿದ್ವಿ ನಾವಿದ್ದಾಗ, ನಲಿಕಲಿ ರೂಮ್ ಅಂತ. ಸೊ ಇವಾಗ ಅದನ್ನ ರಿಮೂವ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಬನ್ನಿ ಒಳಗೆ ಹೋಗೋಣ. ಹಾಂ, ಇದು ಯಾವ ರೂಮು? ಸೊ ಹೌದಾ? ಸೊ ನೋಡಿ ಗೈಸ್, ನಾವು ಓದ್ಬೇಕಾದ್ರೂ ಹಿಂಗೆ ಇತ್ತು, ಬಟ್ ಇಷ್ಟೆಲ್ಲ ಇದೆಲ್ಲ ಇತ್ತು, ಬಟ್ ನಾವೇ ಮಾಡ್ತಾ ಇದ್ವಿ ಇದೆಲ್ಲ. ಬ್ರಷ್ ಆ ಥರದ್ದೆಲ್ಲ ಆರ್ಟ್ ಎಲ್ಲ ಮಾಡಿಸ್ತಿದ್ರು ನಮ್ಮ ಕೈಯಲ್ಲಿ. ಸೊ ನೋಡಿ, ಬೋರ್ಡ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅವಾಗ ನಮಗೆ ಬ್ಲ್ಯಾಕ್ ಪೇಂಟ್ ಬೋರ್ಡ್ ಇರ್ತಿತ್ತು ನೋಡಿ. ಪಾರ್ಕಾ? ಯಾರು ಮಾಡಿದ್ದು ಪಾರ್ಕು? ವಾವ್, ಚೆನ್ನಾಗಿ ಮಾಡಿದ್ದಾರೆ. ನಾವು ಓದಬೇಕಾದ್ರೆ ಈ ಕಿಟಕಿಲಿ ಓದೋದು ಬಿಟ್ಟು ಬರೀ ಗಾಡಿಗಳು ನೋಡ್ಕೊಂಡು ಕೂರ್ತಾ ಇದ್ವಿ. ಕ್ಲಾಸ್ ಕೇಳಕ್ಕೆ ಆಗ್ತಾ ಇರಲಿಲ್ವಲ್ಲ, ಅವಾಗೆಲ್ಲ ನಮ್ಗೆ ಆಟ ಆಡಿಸ್ತಿದ್ರು. ಬ್ರಷಲ್ಲಿ ಆಲ್ಫಾಬೆಟ್ಸ್ ಎಲ್ಲ ಬರೆಯೋದು ಆ ಥರ ಎಲ್ಲ ಮಾಡಿಸ್ತಿದ್ರು. ನಮಗೆ ಬೇಜಾರಾದಾಗೆಲ್ಲ ಹಿಂಗೆ ಹಿಂಗೆ ಕುತ್ಕೊಳ್ಳೋದು, ಹಿಂಗೆ ಗಾಡಿಗಳು ಹೋಗೋ ಬರೋ ಗಾಡಿಗಳನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಲಿಕಲಿ ರೂಮ್. ಇಲ್ಲಿ 1ರಿಂದ 3 ಅಲ್ಲ, ನಾವಿದ್ದಾಗ 1ರಿಂದ 2 ಕೂರ್ತಿದ್ವಿ. ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ರೂಮ್ನ ನಾವು ಮದ್ಯದ ರೂಮು ಅಲ್ಲಿ 3ನೇ ಕ್ಲಾಸು ಮತ್ತು 4ನೇ ತರಗತಿ ಕೂರ್ತಾ ಇದ್ವಿ ನೋಡಿ. ಆ್ಯಕ್ಚುಲಿ ಈ ಕಂಬಗಳೇನಿದೆ ಅಲ್ಲ, ಈ ಕಂಬದಲ್ಲೆಲ್ಲ ನಾವು ಓದಬೇಕಾದ್ರೆ 1ರಿಂದ 20ರವರೆಗೂ ಮಗ್ಗಿ ಇತ್ತು. ಸೊ ಇವಾಗ ಎಲ್ಲ ವರ್ಡ್ಸ್ಗಳು ಆ ಥರದ್ದೆಲ್ಲ ಬರ್ಸಿದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಯಾವ ರೂಮ್ ಗೈಸ್? ಮದ್ಯದ ರೂಮ್ಗೆ ಹೋಗೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ಇಲ್ಲ ವ್ಲಾಗ್ ನೋಡಿ, ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ನಮ್ಮ ಸ್ಕೂಲು. ಇವರು ಟಾಕಿಂಗ್ ಟಾಮ್ ಕೇಳಿರ್ತೀರಲ್ವಾ? ಸೊ ಇದು ನಮ್ಮ ಸ್ಕೂಲ್ಗೆ ಟಾಕಿಂಗ್ ಟ್ರೀ. ಸೊ ನೈಸ್. ಕಣ್ಣು ಹೊಡಿತಿದೆ ನನಗೆ ಬಂದ ತಕ್ಷಣ. ಅಯ್ಯೋ, ನಾಚಿಕೆ ಆಗ್ತಿದೆ. ಒಂದು ಮಾತಾಡೋ ಕಂಡೆ ನಾನು. ಇದು ಸಿಕ್ಕಾಪಟ್ಟೆ ಕಣ್ಣು ಹೊಡಿತದೆ ನನಗೆ. ಹಾಗೆ ಪ್ರೊಜೆಕ್ಟರ್ ಮಾಡಿದ್ದಾರೆ. ಅಂದರೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ತೋರಿಸ್ಕೊಡೋದೆ ಸರ್? ಓಕೆ. ಅಂದರೆ ಇದು ನೀವು ಮಾಡಿ ರೆಕಾರ್ಡ್ ಮಾಡಿರೋದು ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತಲ್ಲ ವೆಬ್ಸೈಟಲ್ಲಿ ಅದು? ಓಕೆ. ವಾವ್, ಸೋ ನೈಸ್. ಹಾಂ, ನೈಸ್. ಇದು LED. ಸೊ ಸ್ಪಾನ್ಸರ್ ಮಾಡಿದ್ದ. ಚೆನ್ನಾಗಿದೆ, ನೈಸ್. ಸೊ ಇದು ನಮ್ಮ ಸ್ಕೂಲ್ಗೆ ಅವಾರ್ಡ್ ಬಂದಿತ್ತು. ಇದಾ? ಹಾಂ. ಪರಿಕಲ್ಪನೆ ಜೇನುಗೂಡು. ಮಕ್ಕಳೇ, ಇಂದಿನ ಈ ಪರಿಕಲ್ಪನೆಯಲ್ಲಿ ನಾವು ಜೇನುಗೂಡಿನ ಬಗ್ಗೆ ತಿಳಿದುಕೊಳ್ಳೋಣ. ಜೇನುಹುಳುಗಳ ಗುಂಪು ಜೇನುಗೂಡನ್ನು ನಿರ್ಮಿಸುತ್ತವೆ. ಜೇನುಗೂಡಿನಲ್ಲಿ ವಿವಿಧ ರೀತಿಯ ಜೇನುನೊಣಗಳಿರುತ್ತವೆ. ಪ್ರತಿ ಜೇನುಗೂಡಿನಲ್ಲಿ ಮೊಟ್ಟೆ ಇಡಲು ಸಾಮರ್ಥ್ಯ ಹೊಂದಿದ ಒಂದು ರಾಣಿ ಜೇನು ಮತ್ತು ಕಡಿಮೆ ಸಂಖ್ಯೆಯಲ್ಲಿ ಗಂಡು ಜೇನು ನೊಣಗಳಿರುತ್ತವೆ. ಜೇನುಗೂಡಿನಲ್ಲಿ ಕಂಡುಬರುವ ಬಹುತೇಕ ಜೇನುನೊಣಗಳು ಕೆಲಸಗಾರ ಜೇನುನೊಣಗಳಾಗಿದ್ದು, ಈ ಜೇನುನೊಣಗಳು ದಿನವಿಡೀ ಕೆಲಸ ಮಾಡುತ್ತವೆ. ಇವು ಜೇನುಗೂಡನ್ನು ನಿರ್ಮಿಸುವುದು, ಪುಟ್ಟ ಜೇನುನೊಣಗಳನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನು ಜೇನುನೊಣವು
ಮಕರಂದ ಹೊಂದಿರುವ ಹೂವುಗಳನ್ನು ಕಂಡಾಗ ಇತರೆ ಜೇನುನೊಣಗಳಿಗೆ ಮಕರಂದದ ಇರುವಿಕೆಯನ್ನು ಸೂಚಿಸುವ ಸಲುವಾಗಿ ವಿಶೇಷ ರೀತಿಯ ನೃತ್ಯ ಮಾಡುತ್ತದೆ. ಜೇನುಗೂಡಿನ ಒಟ್ಟಾರೆ ಅಭಿವೃದ್ಧಿಗೆ ಕೆಲಸಗಾರ ಜೇನುನೊಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಲಸಗಾರ ಇರುವೆಗಳಿಲ್ಲದಿದ್ದರೆ ಮಕರಂದ ಸಂಗ್ರಹಿಸುವುದು ಮತ್ತು ಜೇನುಗೂಡನ್ನು ನಿರ್ಮಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಏನ್ ಮಾತಾಡ್ತೀವಿ? ಜಸ್ಟ್ ಲೈಕ್ ಟೀಚರ್ ಇದೆ. ಒಂದು ಇದು ಮಾಡ್ಕೊಡಿ. ದೀಕ್ಷನ್ ಯೂನಿಫಾರ್ಮ್ ಇಲ್ಲ. ಬರ್ಡೇ ಗರ್ಲ್. ಈಸಿ ಬೇಕಾ ಆಡ್ಬೇಕಾ? Cheeks. Find out the spelling. Tremendous. Lovely. Fantastic. One selection. Wow. One selection. Great. Wonderful. ಏ ಬಾ ಹೊಡಿರಿ ಚಪ್ಪಾಳೆ. Nose. Find out the spelling. Wonderful. Superb. Superb. Wonderful. Fantastic. Wonderful. ನೀವೆಲ್ಲ ಮಾಡಿದ್ದೀರಾ? It's not. ನೋಡಿ ಗೈಸ್, ನಾವೆಲ್ಲ ಓದ್ಬೇಕಾದ್ರೆ ಇವಾಗ AI ಯೂಸ್ ಮಾಡ್ತಿದ್ದೀವಿ. ಇವರೆಲ್ಲ ಈಗ AI ಯೂಸ್ ಮಾಡ್ತಿದ್ದಾರೆ. AI ಅಂದ್ರೆ ಗೊತ್ತಾ? AI ಅಂದ್ರೆ ಗೊತ್ತಾ? One selection. ಏನು? Fantastic. ನೀವೆಲ್ಲ ಯೂಸ್ ಮಾಡ್ತಿದ್ದೀರಲ್ಲ, ಅದೆಲ್ಲ ಏನು ಅಂತ ಗೊತ್ತಾ? ಅದು ಏನದು? ಅಲ್ಲ, ಅದಕ್ಕೆ ಏನಂತಾರೆ ಅಂತ ಗೊತ್ತಾ? ಏನಂತಾರೆ? ದದ್ದುವಾ? ಏನಂದ್ರೆ AI ಗೊತ್ತಾ ನಿಮಗೆ? AI ಗೊತ್ತಾ? AI ಗೊತ್ತಾ ಅಂದರೆ ಐ ಅಂತಿದ್ದಾರೆ. AI ಗೊತ್ತಾ ನಿಮಗೆ? ನಾವೆಲ್ಲ ನಿಮ್ಮ ಥರ ಇದ್ದಾಗ ನಮಗೆ ಅದು ಏನದು ಗಂಧ ಗಾಳಿ ಎಂತ ಗೊತ್ತಿರಲಿಲ್ಲ ನಮಗೆ. ಇವಾಗ ಅದಿಲ್ಲದೆ ನಮಗೆ ಕೆಲಸನೇ ಆಗಲ್ಲ. ನಾವು ಈಗ ಯೂಸ್ ಮಾಡ್ತಿರೋದನ್ನೆಲ್ಲ ನೀವೆಲ್ಲ ಇಷ್ಟಿಷ್ಟೇ ಇದ್ದಾಗ ಯೂಸ್ ಮಾಡ್ತಿದ್ದೀರಲ್ಲ, ಅದೇನು ಗೊತ್ತಾ? ಆ ಟಾಕಿಂಗ್ ಟ್ರೀ ಮಾತಾಡ್ತಿದ್ಯಲ್ಲ, ಅದೇನು ಗೊತ್ತಾ? ಅಲ್ಲಿ ವರ್ಕ್ ಆಗ್ತಿದೆ, ಅಲ್ಲಿ ಅದೇನು ಗೊತ್ತಾ? ಇಟ್ಸ್ ಆಲ್ AI. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಕೃತಕ ಜ್ಞಾನ ಅಂತ. ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ ಗೊತ್ತಾ? ಆರ್ಟಿಫಿಷಿಯಲ್ ಅಂದರೆ ಅದೇನೆ, ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡೋದು. ರೋಬೋಟ್ ಗೊತ್ತಾ ನಿಮಗೆಲ್ಲ? ರೋಬೋಟ್ ಗೊತ್ತಲ್ಲ? ರೋಬೋಟ್ ಎಲ್ಲ ಗೊತ್ತವ್ರೆ. ರೋಬೋಟ್ ಏನಂತ ಗೊತ್ತಿಲ್ಲ ಅಲ್ಲ? ನೀವೆಲ್ಲ ನಮ್ಮ ಏಜಿಗೆ ಬರೋ ಅಷ್ಟರಲ್ಲಿ ಫುಲ್ ಪ್ರೋ ಆಗ್ಬಿಟ್ಟಿರ್ತೀರ AI ಯೂಸ್ ಮಾಡೋದ್ರಲ್ಲಿ. ರೋಬೋಟೂ ಅಷ್ಟೇ, ಅದೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ನಾವೇನೇ ಕೆಲಸ ಮಾಡ್ತೀವಿ ಮನುಷ್ಯರು ಅದು ಎಲ್ಲ ಕೆಲಸನೂ ಮಾಡುತ್ತೆ. ಓಕೆ, AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಗುಡ್ ಸ್ಟೂಡೆಂಟ್ಸ್.
ಬನ್ನಿ ಗೈಸ್ ನೆಕ್ಸ್ಟ್ ರೂಮ್ ನೋಡ್ಕೊ ಬರೋಣ. ಬನ್ನಿ ನೆಕ್ಸ್ಟ್ ರೂಮ್ ತೋರಿಸ್ತೀರಾ? ಇದು ಮಧ್ಯದ ರೂಮು. ನಾವು ಓದ್ಬೇಕಾದ್ರೆ ಇಲ್ಲಿ 3ನೇ ತರಗತಿ ಮತ್ತು 4ನೇ ತರಗತಿ ಕೂರ್ತಾ ಇದ್ವಿ. ಈಗ ಇಲ್ಲಿ ಎಷ್ಟನೇ ತರಗತಿ ಕೂರ್ತೀರಾ? 4th 5th ಎರಡು ಇಲ್ಲೇನಾ? ಓಕೆ ಬನ್ನಿ. ನಾವು 3 4th ಕೂರ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಸಾಕು ನಿಲ್ಸು ಮಾನ್ಯ. ಬಾ ಮಾನ್ಯ. ಐ ಥಿಂಕ್ ಸೌಂಡು ಕಮ್ಮಿ ಇದೆ ಅಲ್ಲ, ಬಾ. ಸೊ ಬನ್ನಿ ಗೈಸ್ ನೆಕ್ಸ್ಟ್ ರೂಮ್ ನೋಡೋಕೆ ಹೋಗೋಣ. ಸೊ ನೋಡಿ ಕ್ಲಿಪ್ಸ್ ಎಲ್ಲ ಆಮೇಲೆ ತೊಗೋತೀವಿ. ಬನ್ನಿ ನೆಕ್ಸ್ಟ್ ರೂಮಿಗೆ ಹೋಗೋಣ. ಇದು ಆಫೀಸ್ ರೂಮು. ಇಲ್ಲಿ ನಾವಿದ್ದಾಗ ನಾವು ಇಲ್ಲಿ ಕೂರ್ತಾ ಇದ್ವಿ. ಆಫೀಸ್ ರೂಮ್ 5ನೇ ತರಗತಿ ಬಂದರೆ ಆಫೀಸ್ ರೂಮಲ್ಲಿ ಕೂರಬೇಕು ಅಂತ. ಸೊ ಬನ್ನಿ. ಹಾಯ್ ಮ್ಯಾಮ್, ನಮಸ್ತೆ, ಹೇಗಿದ್ದೀರಾ? ಇದು ಕಂಪ್ಲೀಟ್ ಆಫೀಸ್ ರೂಮ್ ಮಾಡಿಬಿಟ್ಟಿದ್ದೀರಾ? ಮಕ್ಕಳೆಲ್ಲ ಕೂರಲ್ಲ ಇಲ್ಲಿ ಇವಾಗ? ಓಕೆ. ಓ, ಇಲ್ಲಿತ್ತು ನಾವು ಓದಬೇಕಾದ್ರೆ. ಇಲ್ಲಿತ್ತು, ನಾವು ಸರೆಲ್ಲ ಇಲ್ಲಿ ಕೂರ್ತಾಯಿದ್ರು. ಆಮೇಲೆ ಇಲ್ಲಿ ಈ ಜಾಗ ನಂದು. ನಾನು 5ನೇ ತರಗತಿಲಿದ್ದಾಗ ಯಾವಾಗಲೂ ಈ ಕಿಟಕಿಗೆ ಹೊಡ್ಕೋತಾ ಇದ್ದೆ ನಾನು ಎದ್ದೊಳ್ಬೇಕಾದ್ರೆ ಎಲ್ಲ. ಆಮೇಲೆ ಇಲ್ಲೆಲ್ಲ ಫೋಟೋಸ್ ಇತ್ತು. ಈಗೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿಸ್ಬಿಟ್ಟಿದ್ದಾರೆ. ಗೆದ್ಲು ಹಿಡ್ದಿದೆ. ಹಾಂ ಹಾಂ. ಈ ರೂಮಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನನಗೆ. ಹಾಂ, ಇದು 5ನೇ ತರಗತಿ ರೂಮು. ನಾನು ಓದಬೇಕಾದ್ರೆ ಸಿಕ್ಕಾಪಟ್ಟೆ ಅಂದರೆ ಫುಲ್ ಹತ್ತಿದ್ದೀವಿ. ಆಮೇಲೆ ರೂಲ್ ದೊಣ್ಣೆ ಈಗ ಇದೆಯಾ? ಅದೇ ರೂಲ್ ದೊಣ್ಣೆ. ಆ ರೂಲ್ ದೊಣ್ಣೆ ಫುಲ್ಲು ಭಯ ಪಟ್ಕೊತಾ ಇದ್ವಿ. ಎಷ್ಟು ಓಡಿಸ್ಕೊತಾ ಇದ್ವಿ ಅದರಲ್ಲಿ. ಆಮೇಲೆ ಹೊರಗೆಲ್ಲ ಕೂರಿಸ್ತಿದ್ರು ಲೇಟಾಗಿ ಬಂದು ಎಲ್ಲ. ಆದರೆ ನಾನು ಸಿನ್ಸಿಯರ್ ಸ್ಟೂಡೆಂಟ್ ನಮ್ಮೂರು ಸ್ಕೂಲಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟು ಹೆದ್ರುಕೋತಾ ಇದ್ವಿ ಅಂದರೆ ಫುಲ್ಲು ವೀರಭದ್ರಪ್ಪ ಸರ್ ಇದ್ದರು ನಾವು ಓದಬೇಕಾದ್ರೆ. ವೀರಭದ್ರಪ್ಪ ಸರು ಮತ್ತು ರಾಮ್ ಲಕ್ಷ್ಮಮ್ಮ ಟೀಚರ್ ಮತ್ತು ನಾಗರತ್ನ ಟೀಚರ್ ಬಂದು 3 ಜನ ಇದ್ದರು. ಸೊ ಇನ್ನು 2 ಅಡುಗೆ ಮಾಡೋರು ಅವರಿದ್ದರು. ಸಿಕ್ಕಾಪಟ್ಟೆ ಎದ್ರುಕೋತಾ ಇದ್ವಿ. ಸರ್ ಅಂದರೆ ಫುಲ್ಲು ಹೆಡ್ ಮೇಸ್ಟ್ರ್ ಅಂದರೆ ಯಪ್ಪ ಅವ್ರ ಸವಾಸನೇ ಬೇಡ. ಅದರಲ್ಲೂ ರೂಲ್ ದೊಣ್ಣೆ ಮುಟ್ಟಿದ್ರು ಅಂದರೆ ಮುಗೀತು ಅವ್ರ ಕತೆ ಇವತ್ತು ಅಂತ ಸಿಕ್ಕಾಪಟ್ಟೆ ಎದ್ರುಕೋತಾ ಇದ್ವಿ. ಬಟ್ ತುಂಬ ಕಲಿತಿದ್ದೀವಿ. ಈ ಶಾಲೆ ಇಲ್ಲ ಅಂದಿದ್ರೆ ಇವತ್ತು ನಾವು ಈ ಥರ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಸೊ ನಾವಿದ್ದಾಗ ಸ್ವಲ್ಪ ಸೌಲಭ್ಯಗಳು ಕಮ್ಮಿ ಇತ್ತು. ಬಟ್ ಈಗ ಸ್ವಲ್ಪ ಎಲ್ಲ ಡೆವಲಪ್ ಆಗಿರೋದ್ರಿಂದ ಈಗ ಸ್ವಲ್ಪ ಜಾಸ್ತಿ ಸೌಲಭ್ಯ ಸಿಗುತ್ತೆ. ಹಾಗೆ ಮಕ್ಕಳು ಕೂಡ ಚೆನ್ನಾಗಿ ಓದ್ತಿದ್ದಾರೆ. ಚೆನ್ನಾಗಿ ಓದ್ತಿದ್ದೀರಾ ಅಲ್ವಾ? ನಾವು ಓದ್ತಾ ಇದ್ವಿ. ಸ್ವಲ್ಪ ಜಾಸ್ತಿ ಆಗಿದೆ. ಈಗ ನೋಡಿ, ನಾವು ಈಗ ಯೂಸ್ ಮಾಡ್ತಿದ್ದೀವಿ AI ಎಲ್ಲ. ಇವರೆಲ್ಲ ಈಗಲೇ ಯೂಸ್ ಮಾಡ್ತಿದ್ದಾರೆ. ಹೇಗಿದೆ, ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಈಗಲೇ ಕಲಿತಾ ಇದ್ದಾರೆ ಇವರು. ಇನ್ನೇನಿಲ್ಲ, ನೆಕ್ಸ್ಟ್ ನಾನು ಸ್ವಲ್ಪ ದೊಡ್ಡವರಾದರೆ ಮಮ್ಮಿ ನನಗೂ ಲ್ಯಾಪ್ಟಾಪ್ ಕೊಡಿಸಿ ಅಲ್ವಾ ಕೋಡಿಂಗ್ ಮಾಡ್ತೀನಿ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತಿರಲ್ಲ. ಸೊ ಬನ್ನಿ ಗೈಸ್ ನೋಡೋಣ ನೆಕ್ಸ್ಟ್. ಸೊ ನನಗೆ ಈ ಕೈ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು, ಅದಕ್ಕೆ ಈ ಕೈ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇಷ್ಟು ನಮ್ಮ ಸ್ಕೂಲು. ಸೊ ಕ್ಲಿಪ್ಸ್ ಹಾಕಿರ್ತೀನಿ. ಸೊ ಕ್ಲಿಪ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ಇವ್ರು ನಾನು ಹಿಂದೆನೇ ಓಡಾಡ್ತಿದ್ದಾರೆ. ಕಡ್ಡಿ ಹಾಕ್ಬಿಟ್ಟು ಕೊಡ್ಬೇಕು ತಾನೆ. ನನ್ನ ಸ್ಕೂಲಲ್ಲಿದ್ದಾಗ ಮಾಡಿದರೆ ಏನಂತಿದ್ರಿ ಮೋಟೋ ಅಕ್ಕ? ನನ್ನ ಸ್ಕೂಲಲ್ಲಿದ್ದಾಗ ವ್ಲಾಗ್ ಮಾಡಿದರೆ ಇಲ್ಲೇ ಓದ್ತಿದ್ನಲ್ಲ ಅವಾಗ. ಅವಾಗ ಹೆಂಗಿರ್ತದೆ ಫೋನ್ ಒಂದೇ ಗೊತ್ತಿರಲಿಲ್ಲ ಅಲ್ಲ. ಚಿತ್ರಾನ್ನ ಹಾಕಿ ಕಲ್ಸ್ಕೊತೀನಿ ಹಾಕಿ. ಎಷ್ಟೊಂದು ದಿನ ಆದಮೇಲೆ ತಿಂತಾಯಿದ್ದೀನಿ. ವರ್ಷನೇ ಆಯಿತು ಅನ್ಸುತ್ತೆ ತಿಂದು. ವರ್ಷನೇ ಆಗಿತ್ತು. ಯಾಕಾಗಿಲ್ಲ? ಸಾಕು ಬೇಸ್. ಬನ್ನಿ, ಚಿತ್ರಾನ್ನ, ಒಬ್ಬಟ್ಟು ತಿನ್ನೋಣ. ಎಲ್ಲಿ ತಿನ್ನೋಣ ಅಂತ ಜಾಗ ಹುಡುಕ್ತಾ ಇದ್ದೀನಿ. ನೀವು ಬರ್ತೀರಾ? ಬನ್ನಿ ಊಟ ತಿನ್ನೋಣ. ಈಗ ಆಂಟಿ ಥರ ಕಾಣ್ತಿದ್ದೀನ ಗೈಸ್. ನೋಡಿ ಗೈಸ್, ಇವಳು ನಂಗೆ ಆಂಟಿ.
ನೋಡಿ ರಕ್ಷಾ ಇಸ್ ದ ಬೆಸ್ಟ್. ರಕ್ಷಾ ಇಸ್ ದ ಬೆಸ್ಟ್. ಈಗ ನೋಡಿ ಬೆಸ್ಟ್ ಅಂದ ತಕ್ಷಣ ಇವರೆಲ್ಲ ಅಕ್ಕ ಅಕ್ಕ ಅಂತ ಸೈಲೆಂಟ್ ಆಗಿ ಅಂತಿದ್ದಾರೆ. ಕಳ್ಳರು ಎಲ್ಲ ನೋಡಿ ಎಲ್ಲ ಚೀಪ್ತವ್ರೆ ಕುತ್ಕೊಂಡು, ಎಲ್ಲ ಚೀಪ್ತವ್ರೆ. ಹಾಯ್ ಹೇಳಿ ಹೋಗ್ಲಿ. ವಾ ಕಿರ್ಚು ಬಿಡೋದು. ಹೆಂಗ್ ನೋಡಿದವ್ರು ನೋಡ್ರಿ ಇಲ್ಲಿ. ನೋಡಿ ಕಳ್ಳ ಕಳ್ಳ ಕಳ್ಳ. ಯಾಕೆ ಅಳ್ತಿದ್ಯಾ? ಸ್ಕೂಲ್ ಬೇಡ? ಸ್ಕೂಲ್ ಬೇಡವಾ? ಬೇಕಾ? ಅಳ್ಬೇಡ ಬಿಡು ಹೋಗ್ಲಿ. ಯಾಕೋ ಅವಳು ಮಾತಾಡಿಲ್ಲ ಅಂದ್ರೆ ಹೆಸರಾಗ್ತಿದ್ಯಂತೆ ಗೈಸ್. ಇದಂತೂ ಯಪ್ಪ ದೇವ್ರೆ, ಎಲ್ಲ ಸ್ಕೂಲಲ್ಲೂ ಪ್ರಾಬ್ಲಮ್ಮು. ಅವಳು ನೋಡ, ಅವಳು ಅಳ್ತಿದ್ದಾಳೆ. ಇವಳು ಮಾತಾಡಿಲ್ವಂತೆ, ಇವನು ಹೆಸ್ರು ಹಾಕಿದ್ದಾನಂತೆ. ನಾವು ಓದ್ಬೇಕಾದ್ರೆ ಇನ್ನೊಂದಿತ್ತು ಗೊತ್ತಾ, ಪ್ಲಸ್ ಪ್ಲಸ್ ಹಾಕೋದು ಜಾಸ್ತಿ ಮಾತಾಡಿದ್ರೆ. ಅಳ್ಸೋ ಅವಳನ್ನ. ಆ ರೂಲ್ ಅಂತೂ ಹೋಗೋದೇ ಇಲ್ಲ. ಗುರು, ಜಾಹ್ನವಿ ಸ್ಪೆಲ್ಲಿಂಗ್ ಏನು ಗುರು? ಜಾಹ್ನವಿ. ಜಾಹ್ನವಿ 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 ಅಂತ ನೀಟಾಗಿ ಬರೆಯೋ. ನೋಡಿ ಹೆಂಗೆ ಬರೋದು. ಏನೋ ಬರ್ಕೊಂಡು ಹೋಗಿ. ರಕ್ಷಾ, ಇದು ಯಾರ ಹ್ಯಾಂಡ್ ರೈಟಿಂಗ್? ನಂದ. ನೀನು ಅದಕ್ಕಿಂತ ತಗೊಂಡೋಗಿ ಬರೆಯಬೇಕು. ಏನಾದರೂ ಬರಿ. ಹಾಂ, ಅಲ್ಲೇ ಬರಿ, ಸೇಮ್ ಅದೇ ಬರಿ. ವಾವ್ ವಾವ್, ರಕ್ಷಾ ಚೆನ್ನಾಗಿ ಬರೀತೆ ಕಣೆ. ಏನದು? ಏನದು? ಅಯ್ಯೋ, ಚೆನ್ನಾಗಿದೆಯಾ? ಕರೆಕ್ಟಾಗಿದ್ದ? ಕರೆಕ್ಟಾಗೈತಾ? ಕರೆಕ್ಟಾಗೈತಾ ತಪ್ಪಾಯ್ತಾ? ಕರೆಕ್ಟಾಗೈತಾ? ಹೌದಾ? ಹಾಯ್, ಕರೆಕ್ಟಾಗಿದೆಯಾ? ಹಾಂ, ಕರೆಕ್ಟಾಗಿದೆಯಾ ಇಲ್ವಾ ಅದು? ಗೈಸ್ ಹಿಂಗೆ ಬರೀ ಕನ್ಫ್ಯೂಸ್ ಮಾಡೋರು. ಆಯ್ತಾ ಆಯ್ತಾ ಆಯ್ತಾ, ನಾವು ಇಲ್ಲ ಹಿಂಗೆ. ಇವಾಗ ಅದು ಕರೆಕ್ಟಾಗಿ ಆಯ್ತಾ ಇಲ್ವಾ? ಹಾಂ, ಇಲ್ವಾ? ಇದೆ, ಕರೆಕ್ಟಾಗಿದೆ ನೋಡಿ. ಕನ್ಫ್ಯೂಸ್. ಹೌದಾ ಹೌದಾ ಅಂತಂದರೆ ಅವ್ರು ಇಲ್ಲ ಅಂತಲೇ ಹೇಳ್ಬಿಡ್ತಾರೆ. ಇವಳು ಇಲ್ಲ ಅಂದ್ಬಿಟ್ಲು. ಕರೆಕ್ಟಾಗಿದೆ ರಕ್ಷಾ.
ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಸ್ಕೂಲಲ್ಲಿ. ಆಮೇಲೆ ಇಲ್ಲೆಲ್ಲ ಕಲ್ಲು ನಿಲ್ಲಿಸಿದ್ರು, ಇವಾಗೆಲ್ಲ ಗೋಡೆ ಕಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಹೋಗ್ಬಿಡ್ತಿದ್ವಿ ಮನೆಗೆ. ಇಲ್ಲಿ ಮೂಲಂಗಿ ಸಾರು ಮಾಡ್ತಾಯಿದ್ರು. ಮೂಲಂಗಿ ಸಾರು ತಿನ್ನೋಕೆ ಆಗ್ತಾ ಇರಲಿಲ್ಲ, ನಂಗೆ ಇಷ್ಟ ಇರಲಿಲ್ಲ ಮೂಲಂಗಿ ಸಾರು ತಿನ್ನೋಕ್ಕೆ ಅಂದ್ಬಿಟ್ಟು. ಅವಾಗ ನಾವೇನು ಮಾಡ್ತಿದ್ವಿ ಗೊತ್ತಾ, ಅಲ್ಲಿ ಕಲ್ಲಿತ್ತು, ಇಲ್ಲಿ ನಲ್ಲಿ ಇಟ್ಟಿದ್ದಾರಲ್ಲ ಅಲ್ಲಿ ಕಲ್ಲಿದ್ವು, ಕಲ್ಸಂದಿ. ಆ ಕಲ್ಸಂದಿಲಿ ನುಗ್ಗೋಗ್ಬಿಟ್ಟು ಮನೇಲಿ ತಿನ್ಕೊಂಡು ಬರ್ತಾಯಿದ್ವಿ. ಎಲ್ಲ ಒಂಥರ ಚೆನ್ನಾಗಿತ್ತು. ಆಮೇಲೆ ಈಗ ಗೌರ್ಮೆಂಟ್ ಸ್ಕೂಲ್ಗಳ್ನ ಒಂದೊಂದೇ ಮುಚ್ಕೊಂಡು ಬರ್ತಾಯಿದ್ದಾರೆ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಆ ಥರ ಆಗಬಾರ್ದು. ಆ ಪರಿಸ್ಥಿತಿನ ತಡಿಬೇಕು ನಾವು. ಆದಷ್ಟು ಗೌರ್ಮೆಂಟ್ ಶಾಲೆಗಳನ್ನ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿಸೋದು ಆಗಿರ್ಬೋದು. ಕಟ್ ಮಾಡಿದ್ನಾ? ಇಲ್ಲ. ಸೊ ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಪ್ರಿಫರ್ ಮಾಡಿ ಅಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಚೆನ್ನಾಗಿ ಓದ್ತಾರೆ. ಈಗ ಯಾವುದಕ್ಕೂ ಕಡಿಮೆ ಇಲ್ಲ, ಯಾವ ಕಾನ್ವೆಂಟಿಗೂ ಕಡಿಮೆ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಥರದ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು, ಈಗ ನಾನು ತೋರಿಸಿದ್ನಲ್ಲ ಎಲ್ಲ ಕಡೆ ಅವ್ರು ಎಲ್ಲೋದ್ರೂ ಫುಲ್ ಒಂಥರ ಅಕ್ಷರಗಳ ಪ್ರಪಂಚಕ್ಕೆ ಬಂದಿರೋ ಥರ ಫೀಲ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಲ್ಲೆಲ್ಲ ನೋಡ್ತಾ ಇದ್ದೆ. ಒಂಥರ ವೈಬು ತುಂಬ ಚೆನ್ನಾಗಿತ್ತು. ಫುಲ್ಲು ಅದೇ ಹೇಳಿಲ್ವಾ, ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಅನಿಸುತ್ತೆ ನಮಗೆ. ಒಂಥರ ಅಕ್ಷರಧಾಮ, ಅಕ್ಷರಗಳ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಒಂಥರ ಬೇರೆ ವರ್ಲ್ಡ್ಗೆ ಅನ್ನೋ ಥರ. ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆಲ್ಲ ಹೆಂಗೆ ಅನಿಸ್ತು? ಚೆನ್ನಾಗಿತ್ತಾ? ಎಲ್ಲ ನೋಡ್ತೀರಾ ಈ ವಿಡಿಯೋನ? ನೋಡಿ ಸ್ಕೂಲೆಲ್ಲ ಹೇಗೆ ಬಂದಿದೆ ಅಂತ ನೋಡ್ತೀರಾ? ಅಯ್ಯೋ, ಇವರೆಲ್ಲ ಕ್ಯಾಮ್ರಾಗೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಸರ್ ಎಲ್ಲ ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ ಅಲ್ವಾ. ಸೊ ಎಲ್ಲ ಒಂಥರ ಕ್ಯಾಮ್ರಾ ಅಂದರೆ ಏನು ಫುಲ್ ಶೈಯೇ ಇಲ್ಲ, ಫುಲ್ ಎಲ್ಲ ಹೊಂದ್ಕೊಂಬಿಟ್ಟಿದ್ದಾರೆ ಕ್ಯಾಮ್ರಾಗೆ. ಸೊ ಒಂಥರ ಎಲ್ಲ ಚೆನ್ನಾಗಿತ್ತು. ಎಲ್ಲರ ಜೊತೆ ಬನ್ನಿ ಯಾವ್ದಾದ್ರು ಗೇಮ್ ಆಡೋಣ. ಸರಿ ನಡೀರಿ, ಯಾವ ಗೇಮ್ ಆಡೋಣ? ಸೊ ಬನ್ನಿ ಗೇಮ್ ಆಡೋಣ. ಮಾಡಿದೆ ಬಿಡಪ್ಪ, ನಿಂದು ಮಾಡಿದೆ ಬಿಡಪ್ಪ. ಅವ್ವ ಇವನು ಖುಷಿ ನೋಡ್ರು, ಸ್ಕೂಲ್ ಬಿಡ್ತು ಅಂತ. ನಿಮ್ಮ ಸೀನಿಯರ್ಗೆಲ್ಲ ಅವಳು ಬರ್ಡೇ ದೀಕ್ಷನ್ ಬರ್ತಡೆ ಅವರಪ್ಪ ಮಾಡಿಸಿದ್ರಂತೆ. ಎಲ್ಲ ಇರೋಲ್ಲ. ಬೇಗ ಬೇಗ ಬನ್ನಿ ಗೈಸ, ಅಂಗನವಾಡಿಗೂ ಹೋಗಿ ಬರೋಣ. ಶಿಶುವರೆಗೂ ಓ ಇದ್ಯಾವ್ದಿದು ಮಗು? ಹಾಂ, ಹೊಸ್ದಾಗಿ ಜಾಯ್ನ್ ಆದ್ರ ಅಂಗನವಾಡಿಗೆ. ನೋಡಿ ಗೈಸ್, ಎಷ್ಟು ಚಿಕ್ಕ ಮಗು ಜಾಯ್ನ್ ಆಗೈತೆ ಅಂಗನವಾಡಿಗೆ. ಎಷ್ಟು ಜನ ಅವರೇ ಅಂಗನವಾಡಿಲಿ? ಸರಿ ಬನ್ರೋ ಹೋಗೋಣ. ನೋಡಿ ಗೈಸ್, ಇದು ನಮ್ಮೂರ ಅಂಗನವಾಡಿ ಶಿಶುವರ. ಓ ರೇಷನ್ ಬಿಡಿ ರತ್ನಕ್ಕ, ಬಿಡಿ ಪರವಾಗಿಲ್ಲ, ಏನು ಓಪನ್ ಮಾಡಬೇಡಿ. ಬಿಡಿ ಹೋಗೋಣ, ಎಲ್ಲ ಕ್ಲೋಸ್ ಮಾಡ್ಕೊಂಡು. ಬಾಯ್. ನೀವಿಲ್ಲೇ ಕೂತ್ಕೊಂತೀರಾ? ಇದು ನಮ್ಮ ಶಿಶ್ವರ. ಇಲ್ಲಿ ನೋಡಿ, ಒಬ್ಬ ಇದು ಯಾವುದೋ ಬಂದ್ಬಿಡ್ತು ಸ್ಕೂಲಿಂದ, ಮೌಂಟೇನ್ ಸ್ಕೂಲಿಂದ ಆರ್ಕೊಂಡು. ಎಸ್ ಎಂ ಸ್ಕೂಲ್. ಸ್ಕೂಲ್ ಮುಗಿತಾ ಪವಿ? ಸೊ ನೀವು ನಮ್ಮ ಸ್ಕೂಲೆಲ್ಲ ಏನು ನೋಡಿದ್ರಿ. ಸೊ ಇದು ಇಷ್ಟು ಚೆನ್ನಾಗಿದೆ, ಇಷ್ಟು ಅಭಿವೃದ್ಧಿ ಆಗಿದೆ, ಮಕ್ಕಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಬಂದು ರಮೇಶ್ ಸರು. ನೀವಲ್ಲಿ ನೋಡಿದ್ರಲ್ಲ ಆ ಸರು ಮತ್ತು ಈಗಿರೋ ಸರಸ್ವತಿ ಮೇಡಮ್ ಅವರು. ಸೊ ತುಂಬ
ಅವರಿಗೆ ಇರೋಂತಹ ಶ್ರದ್ಧೆ, ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಅವರಿಗಿರುವಂತಹ ಪ್ರೀತಿಯಿಂದ ಇದೆಲ್ಲ ಸಾಧ್ಯ ಆಗಿದೆ. ಇಲ್ಲ ಅಂದಿದ್ರೆ ಎಲ್ಲ ಹಳ್ಳಿಗಳ ಸ್ಕೂಲ್ ಥರನೇ ನಮ್ಮ ಸ್ಕೂಲು ಕ್ಲೋಸ್ ಮಾಡ್ತಿದ್ರು. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡದೆ ಅವರು ನಮ್ಮೂರಿಗೆ ಬಂದಾದಮೇಲೆ ಅವರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರಸ್ವತಿ ಮ್ಯಾಮ್. ಆ್ಯಂಡ್ ಇಷ್ಟು ವರ್ಷಗಳಿಂದ ಅಡುಗೆ ಮಾಡ್ಕೊಂಡು ಬರ್ತಾ ಇರೋವಂತಹ ಗಂಗಮ್ಮಕ್ಕ ಮತ್ತು ಮೋಟಮ್ಮಕ್ಕ ಅಲಿಯಾಸ್ ರತ್ನಮ್ಮಕ್ಕ, ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಾವಿದ್ದಾಗಿಂದ ಈಗವರೆಗೂ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಯಾರಿಗಾದರೂ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಏನಾದರೂ ಡೊನೇಟ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು DM ಮಾಡಿ, ಮರಿಬೇಡಿ. ಓಕೆ, ಸೊ ಅವಶ್ಯಕತೆ ಇದೆ, ನಮ್ಮ ಸ್ಕೂಲಿಗೆ ರಿನೋವೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಸರ್. ಸೊ ನಿಮ್ಮ ಕೈಲಿ ಏನಾದರೂ ಆಗುತ್ತೆ, ಸಹಾಯ ಮಾಡ್ತೀವಿ ಅಂತಂದರೆ ದಯವಿಟ್ಟು ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ನಾನು ಸರ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಗೇಮ್ ಕಂಡಕ್ಟ್ ಮಾಡೋಣ, ಆಡೋಣ. ಯಾವುದಾದ್ರೂ ಆಡೋಣ. ಬಾಯ್ ಹೇಳಿ ಹೋಗೋಣ, ಎಷ್ಟು ಮಾಡ್ತೀನಿ. ಓಕೆ ಗೈಸ್, ಬಾಯ್. ಇಲ್ಲಿಗೆ ಸ್ಕೂಲ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಲೈಕ್ ಮಾಡಿ, ಯೋ ಮಾಡಿ ಅಂತ ನೀವು ಹೇಳಿ ನೋಡೋರ್ಗೆಲ್ಲ. ಅಯ್ಯೋ ನೀಟಾಗಿ ಹೇಳ್ರು, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲಕ್ಷ್ಮಿ ಅಕ್ಕನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಯಾಕೆ ಎಲ್ಲರೂ ಕಾನ್ವೆಂಟ್ ಅಂತ ಹೋಗ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಕೇಳಿದ್ರೆ ಗೌರ್ಮೆಂಟ್ ಸ್ಕೂಲ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾವುದ್ರಲ್ಲಿ ಕಡಿಮೆ ಇದೆ ಹೇಳಿ? ನಮ್ಮ ಸರ್ಕಾರಿ ಶಾಲೆಗಳಿವಾಗ ಇಂಗ್ಲೀಷ್ ಮಾಧ್ಯಮ ಬೇಕಾ ಅದು ಇಟ್ಟಿದ್ದಾರೆ, ಇಂಗ್ಲೀಷ್ ಹೇಳ್ಕೊಡ್ತಾರೆ. ನಮ್ಮ ಸ್ಕೂಲಂತೂ ಫುಲ್ ಇಂಗ್ಲೀಷಿಂದನೇ ತುಂಬೋಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಲಿಬೇಕು, ಮಕ್ಕಳಿಗೆ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ಇಂಗ್ಲೀಷ್ನ ಯೂಸ್ ಮಾಡ್ತಾರೆ. ಒಳ್ಳೆ ವ್ಯಾಲ್ಯೂಸ್ನ ಕಳಿಸ್ತಾರೆ, ಯಾವುದೇ ಥರ ಡಿಸ್ಕ್ರಿಮಿನೇಷನ್ನ ಹೇಳ್ಕೊಡಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆ ಕೊಡ್ತಾರೆ. ಸೊ ಈ ಕಾನ್ವೆಂಟ್ಗಳೆಲ್ಲ ನಾನು ತುಂಬ ನೋಡಿದ್ದೀನಿ. ಆ ಥರ ಕಲರ್ ಡಿಸ್ಕ್ರಿಮಿನೇಷನ್ ಆಗೋದು, ಜಾತಿ ಅಂತ ಹೇಳೋದು, ಈ ಥರದ್ದೆಲ್ಲ ನಡೆಯುತ್ತೆ. ಅದೇ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾವುದೂ ಇರಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆ. ಸೊ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ಇಷ್ಟಕ್ಕೂ ನೀವು ಎಷ್ಟು ಜನ ಕಾನ್ವೆಂಟ್ಗಳಿಗೆ ಹೋಗ್ತೀರಾ, ಅಲ್ಲಿ ಯಾವತ್ತಾದರೂ ಎಷ್ಟೋ ಕಾನ್ವೆಂಟ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಲೈನ್ಸೇ ಇರಲ್ಲ. ಅದು ಯಾವಾಗ ನೋಡೋದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಮಾತ್ರ.